ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇನ್ನೇನು ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಸೇಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಆದ್ರೆ ಈಗಲೇ ಫ್ಲಿಪ್ಕಾರ್ಟ್ ಅಲ್ಲಿ ಕೆಲವೊಂದು ಮೊಬೈಲ್ಸ್ ಮೇಲೆ ನಾವು ಹೆವಿ ಡಿಸ್ಕೌಂಟ್ಸ್ ನ ನೋಡಬಹುದು. ಲೈಕ್ ಐಫೋನ್, ನಥಿಂಗ್ ಅಂಡ್ ಗೂಗಲ್ ಪಿಕ್ಸೆಲ್ 6a ಮೇಲೆ ತುಂಬಾನೇ ಅವರು ಡಿಸ್ಕೌಂಟ್ಸ್ ನ ಕೊಡ್ತಿದ್ದಾರೆ. ಈ ಎಲ್ಲ ಮೊಬೈಲ್ಸ್ ನ ನಾನು ಪರ್ಚೇಸ್ ಮಾಡಿ ಆಲ್ರೆಡಿ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ. ಈ ಮೊಬೈಲ್ಸ್ ನೀವು ಪರ್ಚೇಸ್ ಮಾಡಂಗಿದ್ರೆ ಒಂದ್ಸರಿ ವಿಡಿಯೋ ನೋಡಿ, ಸೊ ನಿಮ್ಗೆ ಒಂದು ಬೆಟರ್ ಐಡಿಯಾ ಬರುತ್ತೆ ಯಾವ ಮೊಬೈಲ್ಸ್ ನ ನೀವು ಪರ್ಚೇಸ್ ಮಾಡಬೇಕು ಅಂತ. ಅಂಡ್ ನಿನ್ನೆ ತಾನೇ ಫ್ಲಿಪ್ಕಾರ್ಟ್ ಅಲ್ಲಿ ಪೋಕೋ ಅವರು ಒಂದು ಬಜೆಟ್ ಅಲ್ಲಿರುವ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂಡ್ ಬಜೆಟ್ ಅಲ್ಲಿ ಸಿಗ್ತಿದೆ. ಆ ಮೊಬೈಲ್ ಯಾವ್ದು ಗೊತ್ತಾ? POCO M5. ಇವತ್ತು ಈ ಮೊಬೈಲ್ ನ ನಾನು ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ನೋಡೋದಕ್ಕೆ ಹೇಗಿದೆ, ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೆಂತ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇದು ಒಂದು POCO M5 ಅವರ ರಿಟೇಲ್ ಯೂನಿಟ್. ನೆನ್ನೆ ತಾನೇ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಲಾಂಚ್ ಆಯ್ತು. ಇದನ್ನ ಪರ್ಚೇಸ್ ಮಾಡಿದೀನಿ. ಇವತ್ತು ನಿಮಗೆ ಹಾನೆಸ್ಟ್ ರಿವ್ಯೂ ಕೂಡ ಕೊಡ್ತೀನಿ. ಅದ್ರ ಮುಂಚೆ ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ, ಸಖತ್ತು ಕಲರ್ಫುಲ್ ಆಗಿದೆ ಬಾಕ್ಸ್ ಅಂತೂ. ಅಂಡ್ ಬಾಕ್ಸ್ ಮೇಲೆ ನಾವು POCO M5 ಅಂತ ಬ್ರಾಂಡಿಂಗ್ ಬರ್ದಿರೋದನ್ನ ನೋಡಬಹುದು. ಸದ್ಯಕ್ಕೆ ಈ ಮೊಬೈಲ್ ಬಂದು ನಮಗೆ 3 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಐಸಿ ಬ್ಲೂ, ಪವರ್ ಬ್ಲಾಕ್ ಅಂಡ್ ಯೆಲ್ಲೋ. ನಾನು ಯೆಲ್ಲೋ ಕಲರ್ ನ ಚೂಸ್ ಮಾಡಿದೆ. ಅಂಡ್ ಈ ಮೊಬೈಲ್ ನಮಗೆ 2 ವೇರಿಯಂಟ್ಸ್ ಅವೈಲೇಬಲ್ ಇದೆ, 4GB ಅಂಡ್ 64GB. ಪ್ರೈಸ್ ಬಂದು ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸದ್ಯಕ್ಕೆ 12,499 rupees ಇದೆ. ಅಂಡ್ 6GB ಅಂಡ್ 128GB ಪ್ರೈಸ್ ಬಂದು ನಮಗೆ 14,499 rupees ಇದೆ. ಬಿಗ್ ಬಿಲಿಯನ್ ಸೇಲ್ ಅಲ್ಲಿ ನೀವೇನಾದ್ರೂ ಈ ಮೊಬೈಲ್ ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ನು ಬಾಕ್ಸ್ ಪ್ರೈಸ್ ಬಂದು ನಮಗೆ 4GB ಅಂಡ್ 64GB ವೇರಿಯಂಟ್ ಬಾಕ್ಸ್ ಪ್ರೈಸ್ ಬಂದು ನಮಗೆ 15,000 rupees ಇದೆ. ನಾನು 4GB ಅಂಡ್ 64GB ನ ಚೂಸ್ ಮಾಡಿದೀನಿ. ಸೊ ಬನ್ನಿ ಈಗ ಈ ಮೊಬೈಲ್ ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋ ಮುಂಚೆ ಪ್ಲೀಸ್ ಈ ಎಲ್ಲ ಮೊಬೈಲ್ಸ್ ನ ನಾನು ನನ್ನ ಓನ್ ಮನಿಯಿಂದ ಪರ್ಚೇಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ, ಸೊ ದಟ್ ಇದೇ ತರ ಮೊಬೈಲ್ಸ್ ನೆಲ್ಲ ಪರ್ಚೇಸ್ ಮಾಡಿ ನಾನು ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡೋದಕ್ಕಾಗುತ್ತೆ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ಬೋದು. ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಇಲ್ಲಿ ಪೋಕೋ ಅಂತ ಒಂದು ಸ್ಮಾಲ್ ಪ್ಯಾಕೇಜ್ ಇರೋದನ್ನ ನೋಡಬಹುದು. ಈ ಪ್ಯಾಕೇಜ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಅಂಡ್ ಪ್ಯಾಕೇಜ್ ಒಳಗಡೆ ನಾವು ಒಂದು TPU ಕೇಸ್ ನ ಕೂಡ ನೋಡಬಹುದು. ಎಸ್, TPU ಕೇಸ್ ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಗುಡ್. ಆಕ್ಚುಲಿ ಈ ಪ್ರೈಸ್ಗೆ ನಮಗೆ TPU ಕೇಸ್ ಕೂಡ ಕೊಡ್ತಿದ್ದಾರೆ. ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನೇನಿದೆ ಬಾಕ್ಸ್ ಅಲ್ಲಿ ನೋಡೋಣ. ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ಅಂಡ್ ಬಾಕ್ಸ್ ಅಲ್ಲಿ ಇಲ್ಲಿದೆ ನಮ್ಮ ಮೇನ್ ಮೊಬೈಲ್. ವಾವ್. ಸೊ ಮೊಬೈಲ್ಗೆ ಆಮೇಲೆ ಬರೋಣ. ನೋಡೋದಕ್ಕೆ ಸಖತ್ತು ಫಂಕಿ ಆಗಿದೆ, ಸ್ಟೈಲಿಶ್ ಆಗಿದೆ ಮೊಬೈಲ್ ಅಂತೂ. ಮೊಬೈಲ್ಗೆ ಆಮೇಲೆ ಬರೋಣ. ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. 22.5 ವಾಟ್ಸ್ ಚಾರ್ಜಿಂಗ್ ಬ್ರಿಕ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕೇಬಲ್ ಕೂಡ ಕೊಟ್ಟಿದ್ದಾರೆ ನಮಗೆ. ಇದು ಬಂದು ಟೈಪ್ ಸಿ ಕೇಬಲ್ ಸಪೋರ್ಟ್ ಮಾಡುತ್ತೆ ಅಷ್ಟೇ. ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ವಾವ್, ಮೊಬೈಲ್ ಅಂತೂ ಸೀರಿಯಸ್ಲಿ ಸಖತ್ತಾಗಿದೆ, ಸಖತ್ತು ಫಂಕಿ ಆಗಿದೆ, ಸಖತ್ತು ಸ್ಟೈಲಿಶ್ ಆಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಎಸ್, ಡೆಫಿನೆಟ್ಲಿ ಈ ಮೊಬೈಲ್ ಅಂತೂ ಕಾಲೇಜ್ ಸ್ಟೂಡೆಂಟ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು ಲುಕ್ ವೈಸ್. ಸೊ ಬನ್ನಿ ಈಗ ಈ ರ್ಯಾಪ್ ನ ಅನ್ರ್ಯಾಪ್ ಮಾಡೋಣ. ವಾವ್, ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಇಷ್ಟು ಒಳ್ಳೆ ಮೊಬೈಲ್, ಅದು ಇಷ್ಟು ಗುಡ್ ಲುಕಿಂಗ್ ಮೊಬೈಲ್. ಸೀರಿಯಸ್ಲಿ ಐಮ್ ಇಂಪ್ರೆಸ್ಡ್ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನಮ್ಗೊಂಥರ ಲೆದರ್ ಟೆಕ್ಸ್ಚರ್ ನ ಕೊಟ್ಟಿದ್ದಾರೆ. ಸೊ ಫಿಂಗರ್ ಪ್ರಿಂಟ್ಸ್ ಏನು ಬೀಳೋ ಚಾನ್ಸೇ ಇಲ್ಲ. TPU ಕೇಸ್ ಕೂಡ ಆಕ್ಚುಲಿ ನಾವು ವೇರ್ ಮಾಡೋದು ಬೇಕಿಲ್ಲ. ಜಸ್ಟ್ ಫಾರ್ ಪ್ರೊಟೆಕ್ಷನ್, ಫಾರ್ ಸೇಫ್ಟಿ ಪರ್ಪಸ್ ಗಾಗಿ ನಾವು ವೇರ್ ಮಾಡಬಹುದು ಅಷ್ಟೇ. ಬಟ್ ಸೀರಿಯಸ್ಲಿ ನೀವೇ ನೋಡಬಹುದು, ಮೊಬೈಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ ಹ್ಯಾಂಡ್ ಫೀಲ್ ಕೂಡ ಅಷ್ಟೇ ವಾವ್ ಅಂತಾನೆ ಹೇಳ್ಬೋದು. ಈ ಬಜೆಟ್ಗೆ ಒನ್ ಆಫ್ ದ ಸೂಪರ್ ಮೊಬೈಲ್ ಅಂತ ಹೇಳ್ಬೋದು. ಸೊ ಬನ್ನಿ ಇದು ಬೂಟ್ ಮಾಡೋ ಮುಂಚೆ ಒಂದ್ಸರಿ ಡ್ರಾಪ್ ಟೆಸ್ಟ್ ಮಾಡೋಣ. ಆರ್ ಯು ರೆಡಿ? ಓಕೆ, ಏನೂ ಆಗಿಲ್ಲ. ಇನ್ನೊಂದ್ಸರಿ. ಇದಂತೂ ತುಂಬಾನೇ ಹಾರ್ಶ್ ಆಗಿ ಬೀಳ್ತು, ಬಟ್ ಮೊಬೈಲ್ಗೆ ಏನೂ ಆಗಿಲ್ಲ. ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ಈಗ ಬೂಟ್ ಮಾಡೋಣ. ಇನ್ನು ಈ POCO M5 ಇನ್ ಹ್ಯಾಂಡ್ ಫೀಲ್ ಅಂಡ್ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ಇನ್ ಹ್ಯಾಂಡ್ ಫೀಲ್ ಅಂತೂ ವಾವ್ ಸೂಪರ್ ಅಂತಾನೆ ಹೇಳ್ಬೋದು. ಬಜೆಟ್ ಅಲ್ಲಿ ನಮ್ಗೆ ಮೊಬೈಲ್ ಸಿಕ್ತಿದ್ರು, ಬಟ್ ಎಸ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಸಖತ್ತು ಸ್ಟರ್ಡಿ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಸಖತ್ತು ಫಂಕಿ ಅಂಡ್ ಸ್ಟೈಲಿಶ್ ಆಗಿದೆ. ಕಲರ್ ಎಸ್ಪೆಷಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಲೆದರ್ ಲೈಕ್ ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನನ್ನ ಪ್ರಕಾರ ಒಂದು ವೆಯ್ಟ್ ಬಂದು ಒಂದು 180 grams ಇರ್ಬೋದು ಅಂತ ಅನ್ಕೊಳ್ತಾ ಇದೀನಿ. ಬನ್ನಿ ಅದನ್ನು ಚೆಕ್ ಮಾಡೋಣ. ಓ ಮೈ ಗಾಡ್, 201 grams ಇದೆ.
ಅಯ್ಯೋ ಸೀರಿಯಸ್ಲಿ ಅನ್ಕೊಂಡಿಲ್ಲ ಇಷ್ಟು ವೇಟ್ ಇದೆ ಅಂತ. ಬಟ್ ಇನ್ ಹ್ಯಾಂಡ್ ಫೀಲ್ ನೋಡಿದ್ರೆ ಸೀರಿಯಸ್ಲಿ ಅಷ್ಟೊಂದು ವೇಟ್ ಇದೆ ಅಂತ ಅನ್ಸೋದೇ ಇಲ್ಲ. 201 ಗ್ರಾಮ್ಸ್ ಒಂದ್ ಸ್ವಲ್ಪ ವೇಟ್ ಅನ್ಸುತ್ತೆ, ಬಟ್ ಕ್ಯಾರಿ ಮಾಡಿದಾಗ ಅಷ್ಟೊಂದು ವೇಟ್ ಇಲ್ಲ ಅನ್ಸುತ್ತೆ. ಇನ್ನು ಈ ಮೊಬೈಲ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 6.58 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ ವಿತ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಡ್ರಾಪ್ ಟೆಸ್ಟ್ ಕೂಡ ಮಾಡಿದ್ದೀನಿ, ಡಿಸ್ಪ್ಲೇ ಏನೂ ಆಗಿಲ್ಲ, ಸಾಕತ್ತು ಸ್ಟರ್ಡಿ ಆಗಿದೆ ಈ ಮೊಬೈಲ್ ಅಂತೂ. ಅಂಡ್ ಫ್ರಂಟ್ ಅಲ್ಲಿ ನಾವು ಒಂದು ಸೆಲ್ಫಿ ಕ್ಯಾಮ್ರಾನ ನೋಡಬಹುದು. ಅಂಡ್ ಇದ್ರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನ ಕೊಟ್ಟಿದ್ದಾರೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ನ ಕೊಟ್ಟಿದ್ದಾರೆ. ಅದು ಕೂಡ ಅಷ್ಟೇ ಸಾಕತ್ತು ಎಫಿಷಿಯಂಟ್ ಆಗಿ ವರ್ಕ್ ಮಾಡ್ತಿದೆ. ಅಂಡ್ ಇದ್ರಲ್ಲಿ ನಮಗೆ ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಎಫಿಷಿಯಂಟ್ ಆಗಿ ವರ್ಕ್ ಆಗ್ತಿದೆ. ಬ್ಯಾಕ್ ಸೈಡ್ ಬಂದು ನಮಗೆ ಲೆದರ್ ಲೈಕ್ ಟೆಕ್ಸ್ಚರ್ ನ ಕೊಟ್ಟಿದ್ದಾರೆ. ಇದು ಬಂದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಹೇಳ್ಬೋದು. ಈ ಮೆಟೀರಿಯಲ್ ಕೂಡ ಅಷ್ಟೇ ಪ್ಲಾಸ್ಟಿಕ್ ಮೆಟೀರಿಯಲ್ ಸಖತ್ತು ಪ್ರೀಮಿಯಂ ಆಗಿದೆ, ತುಂಬಾನೇ ಚೆನ್ನಾಗಿದೆ ಮೊಬೈಲ್ ಅಂತೂ. ಅಂಡ್ ಬ್ಯಾಕ್ ಸೈಡ್ ನಾವು ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನ ನೋಡಬಹುದು. ಮೇನ್ ಕ್ಯಾಮ್ರಾ ಎಷ್ಟಿದೆ ಹೇಳಿ, 50 MP ಇದೆ. ಈ ಪ್ರೈಸ್ಗೆ 50 MP ಕ್ಯಾಮ್ರಾನ ಸೀರಿಯಸ್ಲಿ ಇಂಪ್ರೆಸ್ಡ್ ಅಂತಾನೆ ಹೇಳ್ಬೋದು. ಅಂಡ್ ಈ POCO M5 ಪ್ರೊಸೆಸರ್ ಬಂದು ನಮಗೆ Mediatek Helio G99 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಬ್ಯಾಟ್ರಿ ಬಂದು ನಮಗೆ 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಬಟ್ ಇದು ನಮ್ಗೆ ಸಪೋರ್ಟ್ ಮಾಡೋದು 18 ವಾಟ್ಸ್ ಮಾತ್ರ. ಬಟ್ ಇವರು ಚಾರ್ಜಿಂಗ್ ಬ್ರಿಕ್ ಕೊಟ್ಟಿರೋದು 22.5 ವಾಟ್ಸ್ ಚಾರ್ಜಿಂಗ್ ಬ್ರಿಕ್ ನ ಕೊಟ್ಟಿದ್ದಾರೆ. ಬಟ್ ಇದು ಸಪೋರ್ಟ್ ಮಾಡೋದು 18 ವಾಟ್ಸ್ ಮಾತ್ರ. ಇನ್ನು ಈ ಮೊಬೈಲ್ ನ ಫಿಸಿಕಲ್ ಬಟನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಮ್ಗೊಂದು ಆಕ್ಸ್ ಪೋರ್ಟ್ ನ ಕೊಟ್ಟಿದ್ದಾರೆ, ಐಆರ್ ಬ್ಲಾಸ್ಟರ್ ನ ಕೊಟ್ಟಿದ್ದಾರೆ. ಸೊ ಇದರಿಂದ ನೀವು ಈ ಮೊಬೈಲ್ ನ ರಿಮೋಟ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು, ನಿಮ್ ಟಿವಿನ ಕಂಟ್ರೋಲ್ ಮಾಡಬಹುದು. ಇನ್ನೊಂದ್ ಸೈಡ್ ಅಲ್ಲಿ ನಮಗೆ ಪವರ್ ಆನ್ ಅಂಡ್ ಆಫ್ ಬಟನ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಕೊಟ್ಟಿದ್ದಾರೆ. ಕೆಳಗಡೆ ಬಂದು ನಮಗೆ ಮೈಕ್, ಚಾರ್ಜಿಂಗ್ ಪೋರ್ಟ್ ಅಂಡ್ ಸ್ಪೀಕರ್ ಗ್ರಿಲ್ ನ ಕೊಟ್ಟಿದ್ದಾರೆ. ಸೊ ಇದು ಬಂದು ನಮಗೆ ಸ್ಟೀರಿಯೋ ಸ್ಪೀಕರ್ ಅಲ್ಲ, ಡ್ಯುಯಲ್ ಸ್ಪೀಕರ್ ಅಲ್ಲ, ಜಸ್ಟ್ ಸಿಂಗಲ್ ಸ್ಪೀಕರ್ ಮಾತ್ರ ಕೊಟ್ಟಿದ್ದಾರೆ. ಬನ್ನಿ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ವಾವ್, ಪರವಾಗಿಲ್ಲ, ನಮಗೆ ಸಿಂಗಲ್ ಸ್ಪೀಕರ್ ಕೊಟ್ಟಿದ್ರು. ಆಡಿಯೋ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಇನ್ನು ಸಿಮ್ ಟ್ರೇ ನಮ್ಗೆ ನೋಡೋದಕ್ಕೆ ಈ ತರ ಇದೆ. ಇದ್ರಲ್ಲಿ ನಾವು 2 4G ನ್ಯಾನೋ ಸಿಮ್ಸ್ ನ ಯೂಸ್ ಮಾಡಬಹುದು. ಅಂಡ್ ಒಂದು SD ಕಾರ್ಡ್ ಆಪ್ಷನ್ ಕೂಡ ಬಂದಿದ್ದಾರೆ. ಇದು ಬಂದು ಎಕ್ಸ್ಪ್ಯಾಂಡಬಲ್ ಅಪ್ ಟು 512 GB. ಅಂಡ್ ಈ ಮೊಬೈಲ್ ಬಂದು IP52 ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ. ಬ್ಯಾಕ್ ಸೈಡ್ ನಮಗೆ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಅದರಿಂದ ಫಿಂಗರ್ ಪ್ರಿಂಟ್ ಬೀಳೋ ಚಾನ್ಸ್ ಇಲ್ಲ. ಬಟ್ ಆದ್ರೂ ರಿಸ್ಕ್ ಯಾಕೆ ಅಂತ ಫಾರ್ ಸೇಫ್ಟಿ ಪರ್ಪಸ್ ನಾನು TPU ಕೇಸ್ ನ ವೇರ್ ಮಾಡಿದ್ದೀನಿ. TPU ಕೇಸ್ ವೇರ್ ಮಾಡಾದ್ಮೇಲೆ ಮೊಬೈಲ್ ಲುಕ್ ಈ ತರ ಚೇಂಜ್ ಆಗಿದೆ, ನೀವೇ ಸ್ಕ್ರೀನ್ ಅಲ್ಲಿ ನೋಡಬಹುದು. ಅಂಡ್ ಈ ಮೊಬೈಲ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ 6.58 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ರೆಸಲ್ಯೂಷನ್ ಬಂದು ನಮಗೆ 2408x1080 ಪಿಕ್ಸೆಲ್ಸ್ ಇದೆ. ಸ್ಕ್ರೀನ್ ಟು ಬಾಡಿ ರೇಷಿಯೋ ಬಂದು ನಮಗೆ 20:9 ಇದೆ. ಬೆಜಿಲ್ ಎಲ್ಲಾನು ಅಷ್ಟೇ ಡಿಸ್ಪ್ಲೇ ಅಲ್ಲಿ ಚಿಕ್ಕದಾಗಿದೆ, ಕೆಳಗಡೆ ಮಾತ್ರ ನಾವು ಒಂದ್ ಸ್ವಲ್ಪ ದೊಡ್ಡದಾಗಿರೋದನ್ನ ನೋಡಬಹುದು. ಅಂಡ್ ರಿಫ್ರೆಶ್ ರೇಟ್ ಬಂದು ಇದ್ರಲ್ಲಿ ನಮಗೆ 90 Hz ನ ಕೊಟ್ಟಿದ್ದಾರೆ. ಸೊ ನಿಮ್ ಯೂಸೇಜ್ ತಕ್ಕಂತೆ ನೀವು ರಿಫ್ರೆಶ್ ರೇಟ್ ನ ಕೂಡ ಸೆಟ್ ಮಾಡ್ಕೋಬಹುದು. 60 Hz ಬೇಕಂದ್ರೆ 60 Hz, ಇಲ್ಲ ಅಂದ್ರೆ 90 Hz ಗೆ. ಅಂಡ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಬಂದು ನಮಗೆ ಇದರಲ್ಲಿ 240 Hz ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ನಾನು ಗೇಮ್ಸ್ ಕೂಡ ಆಡಿದೆ, ಆಸ್ಫಾಲ್ಟ್ ಗೇಮ್ ನ ಆಡಿದೆ. ನನಗೆಲ್ಲೂ ಓಕೆ ತೊಂದರೆ ಅನ್ಸಿಲ್ಲ, ಫ್ರೇಮ್ ಡ್ರಾಪ್ ಆಗಿಲ್ಲ, ಲ್ಯಾಗ್ ಆಗಿಲ್ಲ, ಸಖತ್ತು ಸ್ಮೂತ್ ಆಗಿ ನನಗೆ ಆಸ್ಫಾಲ್ಟ್ ಗೇಮ್ ನ ಆಡಿದೆ. ಅಂಡ್ ಈ ಬಜೆಟ್ ಅಲ್ಲಿ ಇದೊಂದು ಡೀಸೆಂಟ್ ಗೇಮಿಂಗ್ ಫೋನ್ ಅಂತಾನೆ ಹೇಳ್ಬೋದು. ಇನ್ನು ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿಲ್ಲ, ನಮಗೆ ಸಿಂಗಲ್ ಸ್ಪೀಕರ್ ನ ಕೊಟ್ಟಿದ್ದಾರೆ. ಆದ್ರೂ ಆಡಿಯೋ ಕ್ವಾಲಿಟಿ ಚಿಂದಿ ಅಂತಾನೆ ಹೇಳ್ಬೋದು. ಅಂಡ್ ಡಿಸ್ಪ್ಲೇ ಕೂಡ ಅಷ್ಟೇ ಹ್ಯೂಜ್ ಆಗಿದೆ. ಸೊ ಮೂವಿ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಅಂತಾನೆ ಹೇಳಿ. ಇನ್ನು ಮೊಬೈಲ್ ನ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ Mediatek Helio G99 ವಿತ್ ಆಕ್ಟಾ-ಕೋರ್ 2.2 GHz ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು ಬಂದು 6 ನ್ಯಾನೋಮೀಟರ್ ಚಿಪ್ ಸೆಟ್. ಈ ಪ್ರೈಸ್ ರೇಂಜ್ ಗೆ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನು ರ್ಯಾಮ್ ಬಂದು ನಮಗೆ LPDDR4X ಇದೆ. ಅಂಡ್ ಸ್ಟೋರೇಜ್ ಬಂದು 64 GB UFS 2.2 ಇದೆ. ಅಂಡ್ Antutu ರೇಟಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ Antutu ಸ್ಕೋರ್ ಬಂದು ನಮಗೆ 317304 ಬಂದಿದೆ, ವಿಚ್ ಇಸ್ ಎ ಡೀಸೆಂಟ್ ಸ್ಕೋರ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬಂದು ಲೇಟೆಸ್ಟ್ ಆಂಡ್ರಾಯ್ಡ್ ವರ್ಷನ್ 12 ಇದೆ. ಇನ್ನು UI ಬಂದು ನಮಗೆ MIUI ವರ್ಷನ್ ಕೊಟ್ಟಿದ್ದಾರೆ 13.0.4. UI ಎಲ್ಲ ಸಖತ್ತು ಸ್ಮೂತ್ ಆಗಿತ್ತು. ನನಗೆ ಈ ಫೋನ್ ಅಲ್ಲಿ ದ ಬೆಸ್ಟ್ ಫೀಚರ್ ಏನನ್ಸ್ತು ಅಂದ್ರೆ ನಾವು ಡಿಸ್ಪ್ಲೇ ಅಲ್ಲಿ ಲೆಫ್ಟ್ ಸೈಡ್ ಮೇಲಿಂದ ಕೆಳಗಡೆ ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೈಟ್ ಸೈಡ್ ನಾವು ಮೇಲಿಂದ ಕೆಳಗಡೆ ಸ್ವೈಪ್ ಡೌನ್ ಮಾಡಿದ್ರೆ ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಈ ಫೀಚರ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನು ಈ ಮೊಬೈಲ್ ನ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ರಿಯರ್ ಕ್ಯಾಮ್ರಾ ಬಂದು ನಮಗೆ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳ್ದಂಗೆ ಪ್ರೈಮರಿ ಕ್ಯಾಮ್ರಾ ಬಂದು ನಮಗೆ 50 MP ಕೊಟ್ಟಿದ್ದಾರೆ ವಿತ್ ಅಪರ್ಚರ್ 1.8. ಮ್ಯಾಕ್ರೋ ಅಂಡ್ ಡೆಪ್ತ್ ಕ್ಯಾಮ್ರಾ ಬಂದು ನಮಗೆ 2 MP ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ವೈಡ್ ಆಂಗಲ್ ಕ್ಯಾಮ್ರಾನ ಕೊಟ್ಟಿಲ್ಲ. ಇನ್ನು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 8 MP ವಿತ್ ಅಪರ್ಚರ್ 2 ಇದೆ. ಸೊ ಬನ್ನಿ ಈಗ ಈ ಕ್ಯಾಮ್ರಾಲಿ ಕೆಲವೊಂದು ಫೋಟೋಸ್ ನ ಕ್ಯಾಪ್ಚರ್ ಮಾಡೋಣ. ಫೋಟೋ ಕ್ವಾಲಿಟಿ ಮತ್ತೆ ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಈ ಮೊಬೈಲ್ ನ ಕ್ಯಾಮ್ರಾಲಿ ಕೆಲವೊಂದು ಫೋಟೋಸ್ ನ ಕ್ಯಾಪ್ಚರ್ ಮಾಡಿದ್ದೆ. ಆ ಫೋಟೋಸ್ ಎಲ್ಲ ಈಗ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ರಿಯರ್ ಕ್ಯಾಮ್ರಾ ಬಂದು ನಮಗೆ 50 MP ಕೊಟ್ಟಿದ್ದಾರೆ. ಸೊ ಅದರಿಂದ ಫೋಟೋಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಡೀಟೇಲಿಂಗ್ ಎಲ್ಲ ಸಖತ್ತಾಗಿ ಬಂದಿದೆ. ಕಲರ್ ಡೈನಮಿಕ್ಸ್ ಅಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜಸ್ ನಾನು ನೋಡಬಹುದು. ಒಂದೊಂದು ಫೋಟೋ ಸಖತ್ತು ನ್ಯಾಚುರಲ್ ಆಗಿ ಬಂದಿದೆ, ಇನ್ನೊಂದು ಸ್ಯಾಚುರೇಷನ್ ಲೆವೆಲ್ ಕಲರ್ಸ್ ಅಲ್ಲಿ ತುಂಬಾನೇ ವೇರಿ ಆಗಿದೆ. ಅದು ಬಿಟ್ಟರೆ ಫೋಟೋಸ್ ಎಲ್ಲ ಸಖತ್ತಾಗಿ ಬಂದಿದೆ. ಇನ್ನು ನಾನು ಪೋರ್ಟ್ರೇಟ್ ಅಲ್ಲೂ ಕ್ಯಾಪ್ಚರ್ ಮಾಡಿದೆ ಫೋಟೋಸ್ ಎಲ್ಲ, ಬ್ಲರ್ ಎಫೆಕ್ಟ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಇವನ್ ಕಲರ್ ಟೋನ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಇನ್ನು ಸೆಲ್ಫಿ
ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ಸೆಲ್ಫಿ ಕ್ಯಾಮ್ರಾ ಬಂದು ನಮಗೆ 8 MP ಕೊಟ್ಟಿದ್ದಾರೆ. ವಾವ್, ಸೆಲ್ಫಿ ಕ್ಯಾಮ್ರಾ ಫೋಟೋಸ್ ನೋಡಿ ಅಂತೂ ನಾನು ಸೀರಿಯಸ್ಲಿ ಫಿದಾ ಆದೆ. ಸಖತ್ತು ನ್ಯಾಚುರಲ್ ಆಗಿ ಫೋಟೋಸ್ ಬಂದಿದೆ ಅಂಡ್ ಸ್ಕಿನ್ ಟೋನ್ ಸಖತ್ತಾಗಿ ಬಂದಿದೆ. ನನಗಂತೂ ಫೋಟೋಸ್ ತುಂಬಾನೇ ಇಷ್ಟ ಆಯ್ತು. ಇನ್ನು ಸೆಲ್ಫಿ ಕ್ಯಾಮ್ರಾ ಕೂಡ ಅಷ್ಟೇ ನಾನು ಪೋರ್ಟ್ರೇಟ್ ಮೋಡ್ ಅಲ್ಲಿ ಕ್ಯಾಪ್ಚರ್ ಮಾಡಿದೆ ಫೋಟೋಸ್ನೆಲ್ಲ. ಸೀರಿಯಸ್ಲಿ ಬ್ಲರ್ ಎಫೆಕ್ಟ್ ಅಂತೂ ಸೂಪರ್ಬ್ ಅಂತಾನೆ ಹೇಳ್ಬೋದು. ಫೋಟೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ. ಇನ್ನು ನೈಟ್ ಮೋಡ್, ಲೋ ಲೈಟ್ ಅಲ್ಲಿ ನೈಟ್ ಮೋಡ್ ಫೋಟೋಸ್ ನ ಕೂಡ ನಾನು ಕ್ಯಾಪ್ಚರ್ ಮಾಡಿದೀನಿ. ಎಸ್, ಡಿಸೆಂಟ್ ಫೋಟೋಸ್ ಅಂತಾನೆ ಹೇಳ್ಬೋದು. ನಾವು ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಗೆ ಇದರಲ್ಲಿ ಬೋತ್ ರೇರ್ ಅಂಡ್ ಸೆಲ್ಫಿ ಕ್ಯಾಮ್ರಾ ಅಲ್ಲಿ 1080 ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟಿದ್ದಾರೆ HD. ಸೊ ವಿಡಿಯೋ ಕ್ವಾಲಿಟಿ ಎಲ್ಲ ಹೇಗಿದೆ, ರೆಕಾರ್ಡಿಂಗ್ ಕ್ವಾಲಿಟಿ ಎಲ್ಲ ನೀವು ಇವಾಗ ಸ್ಕ್ರೀನ್ ಅಲ್ಲಿ ನೋಡಬಹುದು. ಅಂಡ್ ನನಗೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಕ್ಯಾಮ್ರಾ ಅದು ಏನನ್ಸ್ತು ಗೊತ್ತಾ, ಕ್ಯಾಮ್ರಾ ನಮಗೆ ಹೊಸ ಫೀಚರ್ ನ ಆಡ್ ಮಾಡಿದ್ದಾರೆ, ಡಾಕ್ಯುಮೆಂಟ್ ಅಂತ. ನೀವು ಯಾವುದೇ ಡಾಕ್ಯುಮೆಂಟ್ ನ ಜಸ್ಟ್ ಫೋಟೋ ತಗೊಂಡು JPEG ಅಲ್ಲಿ ಈಸಿಯಾಗಿ ಸೇವ್ ಮಾಡಬಹುದು. ಇದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಇದ್ರಲ್ಲಿ ನಮಗೆ ಸ್ಲೋ ಮೋಷನ್ ಕೂಡ ರೆಕಾರ್ಡ್ ಆಗುತ್ತೆ. ಆ ವಿಡಿಯೋ ಕ್ಲಾರಿಟಿ ಕೂಡ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಮೊಬೈಲ್ ಅಲ್ಲಿ ಬೇಕಾಗಿರುವ ಎಲ್ಲಾ ಸೆನ್ಸರ್ಸ್ ಇದೆ. ಆಕ್ಸಿಲೋಮೀಟರ್ ಸೆನ್ಸರ್ ಆಗಿರ್ಬೋದು, ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಆಗಿರ್ಬೋದು, ಐಆರ್ ಬ್ಲಾಸ್ಟರ್ ಕೂಡ ಇದೆ. ಅಂಡ್ ದ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ನಮ್ಗೆ ಈ ಮೊಬೈಲ್ ಅಲ್ಲಿ FM ರೇಡಿಯೋ ಕೂಡ ಇದೆ. ಓವರ್ ಆಗಿ ನೀವೇನಾದ್ರೂ ಓಕೆ ನಂಗೆ 5G ಮೊಬೈಲ್ ಬೇಡ, 4G ಮೊಬೈಲ್ ಸಾಕು ಅಂತ ನೋಡ್ತಿದ್ದೆ, ಅದು ಬಜೆಟ್ ಅಲ್ಲಿ ನೋಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಒನ್ ಟು ಕನ್ಸಿಡರ್. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಎಸ್ಪೆಷಲಿ ಕ್ಯಾಮ್ರಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಫೋನ್ ಅಂತೂ ನೋಡೋದಕ್ಕೆ ಸಖತ್ತು ಫಂಕಿ ಆಗಿದೆ, ಸ್ಟೈಲಿಶ್ ಆಗಿದೆ. ಸೊ ಈ ಮೊಬೈಲ್ ಏನಾದ್ರೂ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಸೇಲ್ ಅಲ್ಲೇ ಪರ್ಚೇಸ್ ಮಾಡಿ. ಬಿಕಾಸ್ ನಮಗೆ ಪ್ರೈಸ್ ಅಲ್ಲಿ ಒಂದು ಸ್ವಲ್ಪ ಕಡಿಮೆಗೆ ಸಿಗ್ತಿದೆ. ಆ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ ರಿಯಲಿ ವರ್ತ್ ಅಂತಾನೆ ಹೇಳ್ಬೋದು. ಅಂಡ್ ಎಸ್, ನಾನು ಕೂಡ ಅಷ್ಟೇ ಈ ಮೊಬೈಲ್ ನ ಇವಾಗ ಲೆಸ್ಸರ್ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ದೀನಿ. ಆ ಡೀಟೇಲ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಅಂಡ್ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಡೈರೆಕ್ಟ್ಲಿ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಬೇಕು ಅಂದ್ರೆ ಪರ್ಚೇಸ್ ಮಾಡಬಹುದು. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.